ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ನೋಡ್ತಿರ್ಬೋದು ನನ್ನ ಕಡೆ CASHEW ಕ್ಯಾಶ್ಯೂ ಆಗುತ್ತಾ ಅಥವಾ ಚೇಶ್ಯೂ ಆಗುತ್ತಾ ಅನ್ನೋದನ್ನ ಸ್ವಲ್ಪ ಪ್ರೊನೌನ್ಸೇಷನ್ ನನಗೆ ಅಷ್ಟೇ ಕಂಡು ಬರೋಂಗಿಲ್ಲ. ಇದು ಒಂದು ಕೇಕ್ ತಗೊಂಬಂದಿದ್ದೀನಿ, ₹2 ಇದು. ಸೊ ಆಮೇಲೆ ಇದು ಡಬಲ್ ಹಾರ್ಟೆಡ್ ಒಂದು ಚಾಕ್ಲೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಚಾಕ್ಲೇಟು ಏನು ಗೊತ್ತಿಲ್ಲ, ಬಟ್ ಕೊಟ್ಟಿದ್ದಾರೆ. ಇದರೊಳಗೆ 2 ಆರ್ಟ್ ಅದಾವಂತ, ಕೆಂಪು ಆರ್ಟು, ಒಂದು ಬಿಳಿ ಆರ್ಟ್ ಅದಾವಂತ. ಮತ್ತು ಈ ಒಂದು ಆರ್ಟು ಯಾವ ಥರ ಲಬ್ ಹೊಡ್ಕೊತೈತೋ ಅಥವಾ ಹಾಗೆ ಸುಮ್ಮನೆ ಕುಂತ್ಕೊಂಡಿದ್ದೀವಿ ಅನ್ನೋದನ್ನು ನೋಡೋಣ. ಸೊ ಇವೆರಡನ್ನ ಇವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ಕೊಂತ ಹೋಗೋಣ. ಚಾಕ್ಲೇಟ್ಸ್ ಒಳಗೆ ಏನೇನೆಲ್ಲ ಮೆಟೀರಿಯಲ್ಸ್ಗಳಿದ್ದಾವೆ, ಏನೇನೆಲ್ಲ ಸಾಮಾನ್ಯವಾಗಿ ಈ ಒಂದು ಚಾಕ್ಲೇಟ್ ಒಳಗೆ ಬಳಕೆ ಮಾಡ್ಕೊಂಡಿದ್ದಾರೆ ಕಂಪನಿಯವರು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರ್ತೀವಿ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿ ಹಲವಾರು ಬಗ್ಗೆ ಪ್ರತಿದಿನ ಮಾಹಿತಿಯನ್ನು ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನಕ್ಕೆ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು ಇದರೊಳಗೆ ಏನೇನೆಲ್ಲ ಮಿಕ್ಸ್ ಮಾಡಿದ್ದಾರೆ, ಆಮೇಲೆ MRP ರೇಟು, ಆಮೇಲೆ ಇದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಆಗಿದೆ ಅನ್ನೋದನ್ನು ಕುರಿತು ಒಂದಿಷ್ಟು ಮೆನ್ಷನ್ ಮಾಡಿದ್ದಾನೆ. ಇಲ್ಲಿ ಸಕ್ಕರೆ ಮಿಶ್ರಣ ಮಾಡಿದ್ದಾರೆ, ಆಮೇಲೆ ಲಿಕ್ವಿಡ್ ಗ್ಲೂಕೋಸ್ನ ಒಂದು ಮಿಶ್ರಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರೊಳಗೆ ಆಹಾರದ ಬಣ್ಣವನ್ನು ಸಹಿತ ಇದರೊಳಗೆ ಮಿಶ್ರಣ ಮಾಡಿದ್ದಾರಂತೆ. ಆಮೇಲೆ ಸ್ಟ್ರಾಬೆರಿ ಒಂದು ಫ್ಲೇವರ್ ಏನಿದೆ ಅದರೊಳಗೆ ಸ್ವಲ್ಪ ಇದನ್ನ ಮಿಶ್ರಣ ಮಾಡಿದ್ದೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಎಷ್ಟು ವೆಯ್ಟ್ ಇದೆ ಅನ್ನೋದನ್ನು ಕುರಿತು ನೋಡ್ಬೋದಾದರೆ ಇದು 18 ಗ್ರಾಮ್ ಇದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ 18 ಗ್ರಾಮ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ರೇಟ್ ಬಂದ್ಬಿಟ್ಟು ₹5 ಆಗಿರ್ತೈತಿ. ಲಿಚ್ಚಿ ಸ್ಟ್ರಾಬೆರಿ ಫ್ಲೇವರ್ ಅಂತ ಬಂದು ಬರೆದಿದ್ದಾರೆ ಟ್ಯಾಗ್ಲೈನ್. ಸೊ ನೋಡೋಣ ಇದರೊಳಗೆ ಏನೇನು ಇದ್ದಾವೆ ಅನ್ನೋದನ್ನು. ಇದೊಂದಿನ ಆಟಿಕೆ ಸಾಮಾನು ಕೊಟ್ಟಿದ್ದಾರೆ. ಏನೇನೋ ಕಟ್ ಮಾಡ್ಬೇಕು, ಅದಕ್ಕೆ ತಿನ್ಬೇಕು. ಇದನ್ನ ಥರ ಸ್ಮೆಲ್ ಬರ್ತಾಯಿದೆ. ಇದು ಒಂಥರ ಸ್ಮೆಲ್ಲು ತಿನ್ನೋಕೆ ಅಷ್ಟೇನು ಚೆನ್ನಾಗಿಲ್ಲ ಫ್ರೆಂಡ್ಸ್. ಇದು ಒಂಥರ ಸ್ಮೆಲ್ ಬರ್ತಾಯಿದೆ, ವಾಕರಿಕೆ ಥರ ವಾಂತಿ ಆಗೋದು ಆ ರೀತಿ ಬರ್ತಾಯಿದೆ. ಸೊ ನನಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಈ ಒಂದು ಕೇಕ್ ಒಳಗೆ ಏನೇನೆಲ್ಲ ಸಿಂಪರಣೆ ಮಾಡ್ಕೊಂಡಿದ್ದಾರೆ, ಇದರೊಳಗೆ ಏನೇನು ಇದ್ದಾವೆ ಅನ್ನೋದನ್ನ ಕುರಿತು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ತಿರ್ಬೋದು, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸಂಸ್ಕರಿಸಿರ್ತಕ್ಕಂಥ ಗೋಧಿ ಹಿಟ್ಟಿನ ಒಂದು ಹಿಟ್ಟನ್ನು ಬಳಸಿರ್ತಾರಂತೆ ಈ ಒಂದು ಕೇಕ್ನ ಮಾಡೋಕ್ಕೆ. ಸಕ್ಕರೆ ಬಳಸಿದ್ದಾರೆ, ಎಣ್ಣೆ, ಒಂದು ಪರಿಶುದ್ಧವಾಗಿರ್ತಕ್ಕಂಥ ಎಣ್ಣೆನ ಸಹಿತ ಇದರೊಳಗೆ ಮಿಶ್ರಣ ಮಾಡಿದ್ದಾರಂತೆ. ಒಂದಿಷ್ಟು ಉಪ್ಪನ್ನು ಸಹಿತ ಇದರೊಳಗೆ ಮಿಶ್ರಣ ಮಾಡಿದ್ದಾರಂತೆ. ಅದು ಪರಿಶುದ್ಧವಾಗಿರ್ತಕ್ಕಂಥ ಉಪ್ಪನ್ನು ಸಹಿತ ಇದರಲ್ಲಿ ಮಿಶ್ರಣ ಮಾಡಿದ್ದಾರಂತೆ. ಇದರಲ್ಲಿ ಗೋಡಂಬಿಗಳನ್ನು ಸಹ ಉಪಯೋಗಿಸಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಕೆನೆ ರಹಿತ ಗಟ್ಟಿ ಹಾಲು ಸಹಿತ ಇದರೊಳಗೆ ಮಿಶ್ರಣ ಮಾಡಿದ್ದಾರೆ. ಗ್ಲೂಕೋಸ್ ಮತ್ತು ಸೋಯಾ ಅಂತೇಳಿ ಒಂದು ಕೆಮಿಕಲ್ ಆಗಿರ್ತಕ್ಕಂಥ ಒಂದಿಷ್ಟು ಪದಾರ್ಥಗಳನ್ನು ಇದರೊಳಗೆ ಮಿಶ್ರಣ ಮಾಡಿದ್ದಾರಂತೆ. ಕೇಕು ₹2 ಆಗಿರ್ತೈತಿ. ಇದು ಗೋಡಂಬಿ ಮಿಶ್ರಿತ ಆಗಿರ್ತಕ್ಕಂಥ ಒಂದು ಕೇಕ್ ಆಗಿರ್ತೈತಿ. ಹಾಲಿನ ಒಂದು ಬಣ್ಣದ ರೀತಿ ಹೊಂದಿರತಕ್ಕಂಥ ಈ ಒಂದು ಕೇಕ್ನ ಯಾವ ರೀತಿ ಇದೆ ಅನ್ನೋದನ್ನು ಮುಂದೆ ನೋಡ್ಕೊಂತ ಹೋಗೋಣ. ಒಂಥರ ಬಿಸ್ಕೆಟ್ ಫ್ಲೇವರ್ ಬರ್ತಾಯಿದೆ. ಇದರೊಳಗೆ ಮಿಶ್ರಣ ಮಾಡಿದ್ದಾರೆ, ಹಾಲೆಲ್ಲ ಮಿಶ್ರಣ ಮಾಡಿದ್ದಾರೆ ಇದರೊಳಗೆ. ಒಂಥರ ದೇಹಕ್ಕೆ ಅಂದರೆ ಪುರುಷರಿಗೆ ತುಂಬಾ ಒಂದು ಉಪಯುಕ್ತ ಆಗಿರ್ತಕ್ಕಂಥ ಒಂದು ಕೇಕ್ ಅಂತ ಹೇಳ್ಬೋದು. ಯಾಕಂದ್ರಪ್ಪ ಗೋಡಂಬಿ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಂದು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪದಾರ್ಥ ಆಗಿರೋದ್ರಿಂದ ಪುರುಷರಿಗೆ ಸ್ವಲ್ಪ ಇದರಿಂದ ಬೆನಿಫಿಟ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಮೇಲ್ಗಡೆ ಏನು ಫ್ಲೇವರ್ ಏನಿದೆ ಇದು ಹಾಲಿಂದ ಸಿಂಪರಣೆಗೊಂಡಿದೆ. ₹2 ಕೊಟ್ಟರೂ ಪರವಾಗಿಲ್ಲ, ಒಳ್ಳೆ ಕೇಕ್ ಅಂತಲೇ ಹೇಳ್ಬೋದು.
ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.